ಕಾರ್ಮಿಕರ, ಕಲಾವಿದರ, ನಿರ್ಮಾಪಕರ, ನಿರ್ದೇಶಕರ, ವಿತರಕರ, ಪ್ರದರ್ಶಕರ, ತಂತ್ರಜ್ಞರ, ಚಿತ್ರ ಪ್ರೇಮಿಗಳ ಎಲ್ಲರ ನುಡಿ ನಮನವನ್ನು ಅವರಿಗೆ ಸಲ್ಲಿಸಬೇಕು. ಅವರಿಗೆ ಭಕ್ತಿಪೂರ್ವಕವಾದಂಥ ಪರಿಪೂರ್ಣವಾದಂಥ ಶ್ರದ್ಧಾಂಜಲಿಯನ್ನು ನಾವು ಅರ್ಪಿಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಯೋಜನೆ ಮಾಡಿದ್ದೀವಿ. ಎಲ್ಲರೂ ಬಂದಿದ್ದೀರಾ. ಈಗ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಕಾಣದ ಕಡಲಿಗೆ ಅಂಬಲಿಸಿದೆ ಮನ. ನಾವು ಯಾವಾಗಲೂ ಮಾತಾಡ್ತೀವಿ ಹುಟ್ಟು ಸಹಜ, ಸಾವು ಸಹಜ ಅಂತ. ಆದರೂ ಅದನ್ನ ನೆನಪಿಸ್ಕೊಳ್ಳೋದು ನಮಗೆ ಅಥವಾ ವಿದಾಯವನ್ನು ಕೊಡುವಂಥದ್ದು ನೋವಿನ ವಿಚಾರವೇ. ಎಂಥದೇ ಸಂದರ್ಭ ಬಂದಿದ್ರು. ಅವರು ರೋಮನ್ ಕ್ಯಾಥಲಿಕ್ ಆಗಿದ್ರು ಕೂಡ ಅವರ ಭಾವನೆಗಳು, ಅವರ ರಕ್ತ ಹಿಂದೂ ರಕ್ತ ಅಂತಾನೆ ನಾನು ಭಾವಿಸ್ತೀನಿ. ಅಂಥ ಸ್ಥಿತಿಯನ್ನ ತಲುಪದ ಯಾವುದೇ ವ್ಯಕ್ತಿ ಬಗ್ಗೆ ನನಗೆ ಅಭಿಮಾನ ಇದೆ. ಇದು ನಿಜವಾಗಿಯೂ ಡಿಗ್ನಿಟಿ ಇನ್ ಡೆತ್ ಅಂತ ಕರಿತೀವಿ. 80 ವರ್ಷ ಅಥವಾ 81 ವರ್ಷ ಸಣ್ಣ ವಯಸ್ಸಲ್ಲ. ಹೌದು, ಚಿತ್ರರಂಗಕ್ಕೆ ನಷ್ಟ ಆಗಿದೆ ಅನ್ನೋ ಮಾತುಗಳನ್ನ ನಾವು ಪದೇ ಪದೇ ಹೇಳ್ತೀವಿ, ಅಥವಾ ಯಾರಾದ್ರೂ ತೀರ್ಕೊಂಡಾಗ ನಾವು ಹೇಳ್ತೀವಿ ಅವರಿಂದ ದೊಡ್ಡ ನಷ್ಟ ಅಂತ. ಒಬ್ಬ ಮನುಷ್ಯನ ಆಯಸ್ಸು ಎಷ್ಟು? 100 ವರ್ಷ ಅಂತ ಹೇಳ್ತೀವಿ ಸಾಮಾನ್ಯವಾಗಿ. 110 ವರ್ಷ ಅಂತ ನಮ್ಮ ಸಂಸ್ಕೃತಿ ಹೇಳುತ್ತೆ. 100 ವರ್ಷ ಬದುಕಿರುವಂತ ಎಷ್ಟು ಜನ ನಾವು ನಮ್ಮ ಮಧ್ಯೆ ನೋಡಿದೀವಿ? ತುಂಬಾ ಕಡಿಮೆ. ಆದ್ರಿಂದ 80 ಕೂಡ ತುಂಬು ಜೀವನ. ಜೋಸೆಮ್ಮನ್ ಅವರು ತುಂಬು ಜೀವನವನ್ನ ನಡೆಸಿ ತಮ್ಮ ಬದುಕಿನ ವಿದಾಯವನ್ನ ಹೇಳಿರೋದು ನಮ್ಗೆಲ್ರಿಗೂ ಒಂದ್ ರೀತಿಯ ಸಮಾಧಾನ. ಅವ್ರು ಇನ್ನೂ ಇದ್ದಿದ್ರೆ ಚಿತ್ರರಂಗಕ್ಕೆ ಅಥವಾ ನಿರ್ದೇಶಕರ ಸಂಘಕ್ಕೆ ಅಥವಾ ವಾಣಿಜ್ಯ ಮಂಡಳಿಗೆ ಎಷ್ಟು ನೆರವಾಗ್ತಿತ್ತು, ಅವ್ರ ಅನುಭವ ಎಷ್ಟು ಧಾರೆ ಎರಿತಾ ಇದ್ದಾರೆ ಅನ್ನೋದು ಬೇರೆ ವಿಚಾರ. ಆದ್ರೂ ಅವರು ತುಂಬು ಜೀವನವನ್ನ ನಡೆಸಿ ನಗನಗ್ತಾ ಈ ಫೋಟೋದಲ್ಲಿ ಹೇಗಿದ್ರು ಹಾಗೆ ಇತ್ತು ಅವ್ರು ಜೀವ. ಅದು ಹೋಗಿದ್ಯಾ ಅಂತ ಪುಣ್ಯ ಎಷ್ಟು ಜನ ಸಿಗುತ್ತೆ? ನಿಜವಾಗಿಯೂ ನೀವು ಪುಣ್ಯ ಮಾಡಿದ್ರಿ ಸರ್. ಅವತ್ತು ಮೀಟಿಂಗ್ ಬಂದ್ರು. ಮೀಟಿಂಗ್ ಬರಕ್ ಮುಂಚೆ ನಮ್ಮ ಅಧ್ಯಕ್ಷರ ಕೊಠಡಿನಲ್ಲಿ ನಾವಿತ್ತು, ಅಲ್ಲಿಗೆ ಬಂದ್ರು, ಅಲ್ಲೇ ಮಾತಾಡ್ತಾ ಇತ್ತು. ಮೀಟಿಂಗ್ ಸ್ಟಾರ್ಟ್ ಆಯ್ತು. ವಾಣಿಜ್ಯ ಮಂಡಳಿನಲ್ಲಿ ಒಬ್ಬ ಸದಸ್ಯನಿಗೆ ಆರೋಗ್ಯದ ನಿಮಿತ್ತವಾಗಿ 2 ಲಕ್ಷ ರೂಪಾಯಿಗಳನ್ನ ಮತ್ತು ಆತ ಮರಣ ಹೊಂದ ನಂತರ 2 ಲಕ್ಷ ರೂಪಾಯಿಗಳನ್ನ, ಒಟ್ಟು 4 ಲಕ್ಷ ರೂಪಾಯಿಗಳನ್ನ ಒಬ್ಬ ಸದಸ್ಯ ಅನುಕೂಲವನ್ನು ಪಡೆಯುವಂತ ವ್ಯವಸ್ಥೆ ಇದೆ. ಇದು ಬಹಳಷ್ಟು ಸಂದರ್ಭಗಳಲ್ಲಿ ಬಹಳಷ್ಟು ಜನಗಳಿಗೆ ಸಹಾಯ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಅದಾಗಿದೆ. ಜೊತೆಗೆ ಕಣ್ಮುಂದೆಗೆ ಅವ್ರು ಹೋದ್ರು ಅನ್ನೋದಿದೆಯಲ್ಲ, ಅದು ಸಾಕು ತಳ್ಕೊಳಕ್ಕೆ ಎಲ್ರಿಗೂ ಬಹಳ ನೋವಿನ ಸಂಗತಿ. ಜೋಸೆಮ್ಮನ ಜೀವನದಲ್ಲಿ ಒಂದು ಹೇಳ್ಬೇಕು ಅಂತಂದ್ರೆ, ಒಬ್ಬ ಮನುಷ್ಯನ ಸಕ್ಸಸ್ಸು, ಅವನ ಹೆಜ್ಜೆಗೆ ದಾರಿ ಮಾಡ್ಕೊಳ್ಳೋದಕ್ಕೆ ಒಂದು ಶಕ್ತಿ ಬೇಕು. ಆ ಶಕ್ತಿ ಏನಂದ್ರೆ, ಒಂದು ಇದನ್ನ ಹೇಳ್ತಾರೆ, ಫಾರ್ ಎವ್ರಿ ಸಕ್ಸಸ್ ವುಮನ್ ದೇರ್ ಇಸ್ ಎ ವುಮನ್ ಬಿಹೈಂಡ್ ಅಂತಾರೆ. ಆ ವುಮನ್ ಆಗಿದ್ದು, ವುಮನ್ ಅಂದ್ರೆ ಅವರ ಶ್ರೀಮತಿಯವರು. ಯಾಕಂದ್ರೆ 80 ವರ್ಷ ಅವರು ಜೀವನವನ್ನ, ಸಂಸಾರಿಕ ಜೀವನವನ್ನ ಜೊತೆಯಲ್ಲಿ ಸಾಗಿಸಿ ಕೊನೆಯವರೆಗೂ ಸಿನಿಮಾ, ಕೂತ್ರೆ ಸಿನಿಮಾ, ಉಸಿರೇ ನನ್ನ ಸಿನಿಮಾ ಅಂತ ಹೇಳಿದಾಗ ಆ ಸಕ್ಸಸ್ನ ಹಿಂದೆ ಶಕ್ತಿ ಆ ತಾಯಿ ಅವರು, ಆ ಶ್ರೀಮತಿಯವರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಆತ ನನ್ನ ಸಿನಿಮಾದ ಬಹುಮುಖ್ಯ ಗೆಳೆಯರಲ್ಲಿ ಒಬ್ಬ. 80 ವರ್ಷಗಳ ಪರಿಪೂರ್ಣವಾದ ಜೀವನವನ್ನು ಸಾಗಿಸಿದ್ದಾನೆ. ಒಳ್ಳೆಯ ಅಣ್ಣನಾಗಿ, ಒಳ್ಳೆಯ ತಮ್ಮನಾಗಿ, ಒಳ್ಳೆಯ ಗಂಡನಾಗಿ, ಒಳ್ಳೆಯ ತಂದೆಯಾಗಿ ಎಲ್ಲ ಜವಾಬ್ದಾರಿಗಳನ್ನ ಬಹಳ ಶ್ರದ್ಧೆಯಿಂದ ಗಂಭೀರವಾಗಿ ಮುಗಿಸಿದ ಒಂದು ಚೇತನ ಅದು. ನನ್ನನ್ನ ಪ್ರೀತಿಯಿಂದ ರಾಜು ಅಂತ ಕರೆಯುವ ಮೂವರು, ಒಬ್ರು ದೊಡ್ಡಣ್ಣ, ಇನ್ನೊಬ್ರು ರವಿಚಂದ್ರನ್, ಇನ್ನೊಬ್ರು BN ಗಂಗಾಧರ್. ಇವರೆಲ್ಲರಿಗಿಂತಲೂ ಮೊದಲು ನನ್ನನ್ನ ರಾಜು ಅಂತ ಕರೀತಿದ್ದ ಒಬ್ಬ ಗೆಳೆಯ ಜೋಸೆಮ್ಮನ್. ನಾವಿಲ್ಲಿ ನಿಂತಿದ್ದೀವಿ, ಇದು ಶಾಶ್ವತ ಅಲ್ಲ. ಬಹಳ ದುಃಖ ಆಗುತ್ತೆ. ಜೋಸೆಮ್ಮನ್ ಸರು ನಾನು ಎಲ್ಲ ಕಳೆದ 45 ವರ್ಷದಿಂದ ನನ್ನ ಪರಿಚಯ. 40 ಅಂತೂ ಗ್ಯಾರಂಟಿ. ತುಂಬಾ ಉತ್ಸಾಹಿ, ಜೀವನದಲ್ಲಿ ಏನದಾದ್ರೂ ಒಳ್ಳೆ ಸಾಧ್ಯ ಮಾಡಬೇಕು ಅನ್ನುವಂತ ಉತ್ಸಾಹಿ ಆಗಿದ್ರು. ಜೀವನ ಆಸಕ್ತಿ ಜಾಸ್ತಿ ಇತ್ತು ಅವರಿಗೆ.
ಕೆಲವೊಮ್ಮೆ ಮಾತಾಡೋರು, ಕೆಲವೊಮ್ಮೆ ಮಾತನಾಡಿದ್ದು ತಪ್ಪು ಅಂತ ಕೂಡ ಹೇಳೋರು. ಅವರಲ್ಲಿ ಬಹಳ ದೊಡ್ಡ ಗುಣ ಇತ್ತು. ಯಾರಾದ್ರೂ ತಪ್ಪಾಯ್ತು ಅಂತ ಹೇಳೋರು ಸಣ್ಣವರಾಗಲ್ಲ, ಅಥವಾ ತಪ್ಪು ಅಂತ ಅನ್ನಿಸ್ಕೊಂಡವರು ದೊಡ್ಡವರಾಗಲ್ಲ ಈ ಜಗತ್ತಲ್ಲಿ. ಆದ್ರೆ ಅವರಲ್ಲಿ ಬಹಳ ದೊಡ್ಡ ಗುಣ ಇತ್ತು. ಒಂದೇ ಕ್ಷಣ ಅವತ್ತು ಮೀಟಿಂಗ್ ನಡೀತಾ ಇದೆ, ಅದ್ಭುತವಾದ 2 ಮಾತನಾಡ್ದ ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ಇದು ವರ್ಷ ಮಾಡೋದಕ್ಕೆ ಆಚರಣೆ ಕರೀತಾರೆ. 10 ವರ್ಷ, 20 ವರ್ಷ, 25 ವರ್ಷ, 50 ವರ್ಷ, 75 ವರ್ಷಕ್ಕೆ ಸಂಭ್ರಮ ಅಂತಾರೆ. ಬಹುಶಃ ನಮ್ಗೆ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ, ಪ್ರತಿಯೊಂದು ಮನೆಯಲ್ಲೂ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಅವನಿಗೆ ಬೇಕಾಗಿದ್ದು ಏನಪ್ಪಾ ಅಂದ್ರೆ ತನ್ನ ಆ ವಯಸ್ಸಿನಲ್ಲಿ ತನ್ನ ಆರೋಗ್ಯಕ್ಕೆ ಬೇಕಾದಂತ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಕೇವಲ ಒಂದು ನೀವು ಸಂಭ್ರಮ ಮಾಡಿ ಹೆಚ್ಚು ಖರ್ಚಾದ್ರೆ ಏನದ್ರಿಂದ ಆಗುವ ಅನುಭವ. ಆದ್ರೆ ನಮ್ಗೆಲ್ಲ ಈ ವಯಸ್ಸಾದವರು ಸೀನಿಯರ್ ಸಿಟಿಜನ್ಗೆ 2,000 ರೂಪಾಯಿ ಕೊಟ್ರೆ ಸಾಕು, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನಾವು ಈ ಸಂಭ್ರಮದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳ್ತಾ ಇದ್ದಂತ ವ್ಯಕ್ತಿ ಹೇಳಿದ ಕೆಲವೇ ಕ್ಷಣದಲ್ಲಿ ಹೊರಗೆ ಹೋಗ್ತಾನೆ, ಕೂತಿರ್ತಾನೆ. ನಮ್ಮವರೊಬ್ರು ಹೋಗ್ತಾರೆ, ನೋಡ್ತಾರೆ, ಏ ಜೋ ಮೀಟಿಂಗ್ ನಡೀತಾ ಇದೆ, ಬಾರಯ್ಯ ನೀನ್ ಇಲ್ಲೇನು ನಿದ್ದೆ ಮಾಡ್ತಾ ಇದೀಯಾ ಅಂತ ಮುಟ್ಟುತ್ತಾರೆ. ಅಲ್ಲಾಡಲ್ಲ, ಮಾತಾಡಿಸ್ತಾರೆ, ಮಾತಾಡಲ್ಲ, ಓಡ್ ಬರ್ತಾನೆ. ಈ ತರ ಜೋಸಿಮನ್ನು ಅಲ್ಲಿ ಕೂತಿದ್ದಾರೆ, ಮಾತಾಡ್ತಾ ಇಲ್ಲ, ಏನು ಹೇಳ್ತಾ ಇಲ್ಲ ಬಾ ಅಂದ ತಕ್ಷಣ ನಾವೆಲ್ಲರೂ ಹೋಗ್ತೀವಿ. ನಾವು ಅನ್ಕೋತೀವಿ ಅವ್ನಿಗೆ ಲೋ BP ಇರಬೇಕು, ಹಾಗಾಗಿ ಸ್ವಲ್ಪ ಸಕ್ಕರೆ ಅಥವಾ ಚಾಕ್ಲೇಟ್ ಏನಾದ್ರು ಕೊಟ್ರೆ ಮತ್ತೆಂತ ಕೊಟ್ವಿ. ಕಣ್ಣು ಬಿಟ್ಟ, ಮಾತಾಡ್ದ, ನಂಗೇನು ಆಗಿಲ್ಲ ಕಣ್ಣು, ನಂಗೇನಾಗಿಲ್ಲ ಸ್ವಲ್ಪ ಅಂತ ಹೇಳ್ದ. ಅಷ್ಟೊತ್ತಿಗೆ ವಾಮಿಟ್ ಆಯ್ತು. ತಕ್ಷಣ ನಾವು ಯಾರು ಸುಮ್ಮನೆ ಕೊಡ್ಲಿಲ್ಲ, ಬೇಗ ಅವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿಂತ ಕರ್ಕೊಂಡು ಹೋಗ್ತೀವಿ. ವಿಧಿ ನಾನು ನೆನ್ಸ್ಕೊಳ್ಳೋದು ನಮ್ಮ ಅಳಿಯನೂ ಹಾಗೆ ಹೋದ, ಆಸ್ಪತ್ರೆ ಬಾಗಿಲಲ್ಲಿ ಹೋಗ್ತಾರೆ. ಆದ್ರೆ ಪರಿಪೂರ್ಣ ಜೀವನವನ್ನ ಮಾಡಿ ಕೆಲಸ ಮಾಡ್ತಾ ಮೀಟಿಂಗ್ ಅಟೆಂಡ್ ಮಾಡ್ತಾ ಹೇಮಲಾಲ್ ಹೇಳಿದಂಗೆ ಉತ್ಸಾಹದಿಂದ ಗೆದ್ದು ಬಂದು ಕೂತು ಇತಿಹಾಸದಲ್ಲಿ ಬರೆಯುವಂತ ಕೆಲಸ ಏನಂದ್ರೆ ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಕೆಲಸ ಮಾಡ್ತಾನೆ ಒಬ್ಬ ನಿರ್ದೇಶಕ ನಮ್ಮನ್ನ ಬಿಟ್ಟು ಹೋದ ಅಂದ್ರೆ ಅದು ಪ್ರಪ್ರಥಮವಾಗಿ ಜೋಸಿಮನ್ ಸರ್ಗೆ ಒಂದು ಏನು ನಾವು ಶ್ರದ್ಧಾಂಜಲಿ ಕಾರ್ಯಕ್ರಮ ಅರ್ಪಿಸ್ತಾ ಇದೀವೋ ಅದಕ್ಕೊಂದು ಅರ್ಥ.